ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಇನ್ನು ಮೈಸೂರಿನಲ್ಲಿ ವಜ್ರಮುಷ್ಟಿ ಕಾಳಗಕ್ಕೆ ಕ್ಷಣಗಣನೆ ಶುರುವಾಗಿದೆ. ಈ ಜಂಬೂ ಸವಾರಿ ಮೈಸೂರಿನ ಆಚರಣೆ ಸಂಪ್ರದಾಯಗಳು ಎಷ್ಟರ ಮಟ್ಟಿಗೆ ನಮ್ಮ ಮನಸೂರೆಗೊಳ್ಳುತ್ತವೋ ಹಾಗೇನೆ ಆಕರ್ಷಣೆಯ ಕೇಂದ್ರ ಬಿಂದು ಅಂದ್ರೆ ವಜ್ರಮುಷ್ಟಿ ಕಾಳಗ. ವಜ್ರಮುಷ್ಟಿ ಕದನಕ್ಕೆ ಜಗಜ್ಜೆಟ್ಟಿಗಳು ಇಳಿಯಲಿದ್ದಾರೆ. ಅರಮನೆಯ ಸವಾರಿ ತೊಟ್ಟಿಯಲ್ಲಿ ನಡೆಯುವಂತಹ ವಜ್ರಮುಷ್ಟಿ ಕಾಳಗ ಬಲಭೀಮರ ದೇಹಕ್ಕೆ ಕೆಮ್ಮಣ್ಣಿನಿಂದ ಮಡ್ಡಿ ಲೇಪನ. 45 ದಿನಗಳಿಂದಲೂ ಕೂಡ ವ್ರತ ಆಚರಿಸ್ತಾ ಇರುವ ಜಟ್ಟಿಗಳು ಚಾಮರಾಜನಗರದ ಮಹೇಶ ನಾರಾಯಣ ಜಟ್ಟಿ, ಚನ್ನಪಟ್ಟಣದ ರಾಘವೇಂದ್ರ ಜಟ್ಟಿ ನಡುವೆ ಇವತ್ತು ಕಾಳಗ ನಡೆಯುತ್ತೆ. ಮಂಜುನಾಥ್ ವರ್ಸಸ್ ಬೆಂಗಳೂರಿನ ಪ್ರದ್ಯುಮನ್ ಕದನ. ಈ ಒಂದು ಜಟ್ಟಿ ಕಾಳಗ ಆಚರಣೆ ಹೇಗೆ ಅನ್ನೋದು ನಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಜಟ್ಟಿ ಸಮುದಾಯಗಳು ಕಾಳಗ ಮಾಡ್ತಾ ಇದ್ವು. ಆದರೆ ಇಲ್ಲಿ ಇವತ್ತು ಕಾಳಗ ನಡೆಯೋದಿಲ್ಲ. ಸಾಂಕೇತಿಕವಾಗಿ ಇಬ್ಬರು ಜಟ್ಟಿಗಳು ಅಖಾಡಕ್ಕಿಳಿತಾರೆ. ಅವರ ಬಳಿ ವಜ್ರಮುಷ್ಟಿ ಆಯುಧ ಇರುತ್ತೆ. ಅವರ ಆಯುಧದಿಂದ ಇಬ್ರು ಕೂಡ ಕಾಳಗಕ್ಕಿಳಿದಂತಹ ಸಂದರ್ಭದಲ್ಲಿ ಆ ಆಯುಧ ಯಾರ ತಲೆಗೆ ತಾಗಿ ಯಾರ ತಲೆಯಿಂದ ರಕ್ತ ಚಿಮ್ಮುತ್ತೋ ನಂತರದಲ್ಲಿ ವಜ್ರಮುಷ್ಟಿ ಕಾಳಗ ಅಂತ್ಯವಾಗುತ್ತೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಸುನಿಲ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಸುನಿಲ್, ಗಮನಿಸ್ತಾ ಇದ್ದೀವಿ ವಜ್ರಮುಷ್ಟಿ ಕಾಳಗಕ್ಕೆ ಸಿದ್ಧತೆಗಳು ನಡೀತಾ ಇದೆ. ಪ್ರತಿ ವರ್ಷವೂ ಕೂಡ ನಾವು ನೋಡ್ತಾ ಇರ್ತೀವಿ ಆಕರ್ಷಣೀಯ ಕೇಂದ್ರ ಬಿಂದು ಇದು ಜಟ್ಟಿ ಕಾಳಗ ಅನ್ನೋದು. ಸೊ ಯಾರ್ಯಾರು ಭಾಗಿಯಾಗ್ತಿದ್ದಾರೆ ಈ ಬಾರಿ ಅಂತ? ಇನ್ನೇನು ಕೆಲವೇ ಹೊತ್ತಿನಲ್ಲಿ ಮೈಸೂರಿನಲ್ಲಿ ನಡೆಯುವಂತಹ ಪ್ರಮುಖ ಆಚರಣೆ ಅಂತಂದ್ರೆ ಮೈಸೂರು ದಸರಲ್ಲಿ ನಡೆಯುವಂತಹ ಪ್ರಮುಖ ಆಚರಣೆ ಅಂತಂದ್ರೆ ವಜ್ರಮುಷ್ಟಿ ಜಟ್ಟಿ ಕಾಳಗ. ಆ ಒಂದು ಕಾಳಗಕ್ಕೆ ಕ್ಷಣಗಣನೆ ಕೂಡ ಆರಂಭವಾಗಿದೆ. ನಾನೀಗ ಮಧುಶ್ರೀಗಾಗಲೇ ಅರಮನೆ ಆವರಣದಲ್ಲಿ ನೀವು ಹಿಂಭಾಗಕ್ಕೆ ನೋಡ್ತಾ ಹೋದ್ರೆ ಆ ಒಂದು ಗೇಟ್ ನ ಒಳಭಾಗದಲ್ಲಿ ವಜ್ರಮುಷ್ಟಿ ಕಾಳಗ ಆರಂಭವಾಗುತ್ತೆ. ಆ ಒಂದು ಹಿನ್ನೆಲೆಯಲ್ಲಿ ಸಕಲ ಸಿದ್ಧತೆಗಳು ಕೂಡ ಈಗಾಗಲೇ ಜೋರಾಗಿ ಅರಮನೆಯಲ್ಲಿ ನಡೆದಿದೆ. ಜಟ್ಟಿಗಳು ಕೂಡ ಎಲ್ಲಾ ರೀತಿಯಾದ ಸಿದ್ಧತೆಗಳು ಕೂಡ ಮಾಡಿಕೊಂಡಿದ್ದಾರೆ. ಈ ಒಂದು ವಿಶ್ವವಿಖ್ಯಾತ ದಸರಾದಲ್ಲಿ ಪ್ರಮುಖ ಆಕರ್ಷಣೆ ಆಗಿರುವಂತಹ ಒಂದು ಜಟ್ಟಿ ಕಾಳಗ ಎಂದ್ರೆ ಅರಮನೆಯ ಸವಾರಿ ತೊಟ್ಟಿಯಲ್ಲಿ ನಡೆಯುತ್ತೆ. ಆ ಒಂದು ಕಾಳಗದಲ್ಲಿ ಈಗಾಗಲೇ ಅರಮನೆಯ ಶ್ವೇತ ವರಸ್ವಾಮಿ ಟೆಂಪಲ್ ಎಂದೇ ಅಲ್ಲಿ ಜಟ್ಟಿಗಳು ಕೂಡ ಎಲ್ಲವನ್ನ ಮಡ್ಡಿಯನ್ನು ಬಳಿಯುವಂತ ಕಾರ್ಯಕ್ರಮ ಕೂಡ ಆಯ್ತು. ಆ ಒಂದು ಸಿದ್ಧತೆಗಳು ಕೂಡ ಆಯ್ತು. 45 ದಿನಗಳಿಂದ ಜಟ್ಟಿಗಳು ಒಂದು ವೃತ್ತದಲ್ಲಿರ್ತಾರೆ. ವ್ರತವನ್ನ ಮಾಡಿ ಒಂದು ಕಾಳಗದಲ್ಲಿ ಭಾಗವಹಿಸ್ತಾರೆ. ಪ್ರಮುಖವಾಗಿ ಈ ಬಾರಿ 4 ಜನ ಜಟ್ಟಿಗಳು ಒಂದು ಜಟ್ಟಿ ಕಾಳಗದಲ್ಲಿ ಭಾಗವಹಿಸ್ತಾರೆ. ಚಾಮರಾಜನಗರ ಚನ್ನಪಟ್ಟಣ, ಮೈಸೂರು ಮತ್ತೆ ಬೆಂಗಳೂರಿನ ಜಟ್ಟಿಗಳು ಒಂದು ಕಾಳಗದಲ್ಲಿ ಭಾಗಿಯಾಗ್ತಾರೆ. ಕೆಲವೇ ಹೊತ್ತಿನಲ್ಲಿ ಈ ಒಂದು ಜಟ್ಟಿ ಕಾಳಗ ಆರಂಭವಾಗುತ್ತೆ. ಆ ಒಂದು ಹಿನ್ನೆಲೆಯಲ್ಲಿ ಸಕಲ ಸಿದ್ಧತೆ ಕೂಡ ಆಗಿದೆ. ಈಗಾಗಲೇ ಮಡ್ಡಿ ಬಳ್ದು ಎಲ್ಲಾ ಜಟ್ಟಿಗಳು ತಯಾರಾಗಿದ್ದಾರೆ. ಇನ್ನು ಕೆಲವೇ ಹೊತ್ತಿನಲ್ಲಿ ನನ್ನ ಹಿಂಭಾಗದಲ್ಲಿ ನೀವು ನೋಡ್ತಾ ಹೋಗಬಹುದು ಈ ಒಂದು ಸ್ಥಳ ಎಂದೇ ಅರಮನೆಯ ಸವಾರಿ ತೊಟ್ಟಿ. ಈ ಒಂದು ಸ್ಥಳದಲ್ಲೇ ಒಂದು ಜಟ್ಟಿ ವಜ್ರಮುಷ್ಟಿ ಕಾಳಗ ನಡೆಯುತ್ತೆ. ಆ ಒಂದು ಹಿನ್ನೆಲೆಯಲ್ಲಿ ಸಕಲ ಸಿದ್ಧತೆಗಳು ಕೂಡ ಜೋರಾಗಿದೆ. 45 ದಿನಗಳ ವೃತ್ತದಲ್ಲಿರ್ತಾರೆ. ಆ ಒಂದು ವೃತ್ತದ ನಂತರದಲ್ಲಿ ಜಟ್ಟಿಗಳು ಈ ಒಂದು ಕಾಳಗವನ್ನು ಕೂಡ ನಡೆಸ್ತಾರೆ. ಸಾಂಕೇತಿಕವಾಗಿ ಒಂದು ವಜ್ರಮುಷ್ಟಿ ಕಾಳಗ ನಡೆಯುತ್ತೆ. ಆ ಒಂದು ಕಾಳಗದಲ್ಲಿ ಅಂತಂದ್ರೆ ಒಂದು ತಲೆಯಲ್ಲಿ ರಕ್ತ ಬಂದ ನಂತರದಲ್ಲಿ ಈ ಒಂದು ಕಾರ್ಯ ಸಂಪೂರ್ಣ ಆದಂತೆ ಆ ಒಂದು ಹಿನ್ನೆಲೆಯಲ್ಲಿ ಅರಮನೆಯಲ್ಲಿ ಸಕಲ ಸಿದ್ಧತೆಗಳು ಒಂದು ಕಡೆ ನಡೀತಾ ಇದ್ರೆ ಈ ಒಂದು ವಜ್ರಮುಷ್ಟಿ ಕಾಳಗ ಕೂಡ ಅಂತಿಮ ಸಿದ್ಧತೆಗಳು ಕೂಡ ಆಗಿದೆ. ಇನ್ನೇನು ಕೆಲವೇ ಕ್ಷಣ ಹೊತ್ತಿನಲ್ಲಿ ಈ ಒಂದು ಕಾಳಗ ಕೂಡ ಆರಂಭವಾಗುತ್ತೆ. ಮಧುಶ್ರೀ, ಧನ್ಯವಾದ ಸುನಿಲ್ ತಮ್ಮ ಮಾಹಿತಿಗಾಗಿ.